ಪಟ್ಟಣದ ಕರಿಗಲ್ಲು ಗಂಗಮ್ಮ ದೇವಸ್ಥಾನದಲ್ಲಿ ಅಕ್ಕಮ್ಮಗಾಲಿಗೆ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು. ಬನ್ನಿ ಹಾಗಾದರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ನೀವೇ ನೋಡಿ. ಏಳು ಜನ ಕನ್ನಿಕೆಯರಿಗೆ ಒಂದು ಅಕ್ಕಮಗಾಲ ರೀತಿಯಾಗಿ ವೇಷವನ್ನು ಹಾಕಿ ಅವರಿಂದ ಪೂಜೆಗಳನ್ನು ನೆರವೇರಿಸಲಾಗಿದೆ. ಹೆಸರು ಸೂಪರ್ ಸೂಪರ್. ಇನ್ನು ಈ ಒಂದು 7 ಅಕ್ಕಮಗಾಲ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ಮುನ್ನ ಪಾವಗಡ ಪಟ್ಟಣದ ಶಿರಾ ರಸ್ತೆಯ ಮಾರ್ಗದಲ್ಲಿರುವ ದೋಸಕೊಂಡ ಬಳಿ ಇರುವ 7 ದೊಣೆಗಳಲ್ಲಿ ಈ ಒಂದು ಗಂಗಮ್ಮ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ನಮ್ಮ ಕರಿಕಲ್ಲು ಗಂಗಮ್ಮ ಗುಡಿವರೆಗೂ ಪಾದಯಾತ್ರೆ ಸಾಗಿ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. నిండు నిండాలు సంతోషంగా మాకు ఒడిగట్టి నిండు నిండాలు దావనెడకలో మాకు నోములు సంతోషంగా చేయగలిగితే ముందర వచ్చే సంవత్సరంలో నిండు నిండాలు బాలలు తెలియజేస్తాను పర్వాలే మాఘమాసంలో పర్వాలేదు మీరంతా వైభవంగా చేసినా కూడా మీకు పూజలు నాకు తక్కువగానే ఉంది. ఇప్పుడు అన్ని నోములు నోచినా కూడా మాకు పూజలో లోటు ఉంది. నా గంపలోకి పెద్ద పొలాలు రాలే, సోమము రాలే. అర్థమైంది. చాలకి కొంతమంది పెట్టి ఒడిగట్టి వాయిద్యాలకు పోయి పొలాలు తీసుకురావాల్సింది. సరేనా? మీ ఇష్ట ప్రకారం మీరు గమనించుకొచ్చారు. అర్థమైంది. నిండు నిండార్లు రంగ వైభవంగా సంతోషం ఇచ్చి నేను అటు తీసుకొస్తే అందరం చేసుకోస్తామమ్మయ్యా. రేపు పేడది కడపలో పెట్టుకోమ్మయ్యా. ఏమో తప్పుకుంటే ಪಾವಗಡದ ಮೂರುಮುಖ ನೆಲದ ಗಂಗಮ್ಮ ಮತ್ತು 7 ಅಕ್ಕಮಗಾಲ ದೇವಸ್ಥಾನದಲ್ಲಿ ನೀವು ಪ್ರಾಣ ಪ್ರತಿಷ್ಠಾಪಕ ಕಾರ್ಯಕ್ರಮವನ್ನು ಮಾಡಿದಿರಿ. ಪೂಜಾ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡಿದ್ರಿ? ತಮ್ಮ ಪರಿಚಯ ಮಾಡ್ಕೊಂಡು ಹೇಳಿ. ವರ್ಷಕ್ಕೊಂದ್ಸತಿ 7 ಮಂದಿ ಅಕ್ಕಮ್ಮನವ್ರದ್ದು ಅಂದರೆ ಅವ್ರಿಗೆ 7 ವರ್ಷದ ಮಕ್ಕಳಂದ್ರೆ ತುಂಬ ಇಷ್ಟ. ಆದ್ರಿಂದಾಗಿ ಗಂಗೆ ಪೂಜೆ ಮಾಡ್ಕೊಬಂದು ಅಮ್ಮನವರು ಎಲ್ಲಿ ನೆಲೆಸಿರ್ತಾರೋ ಆ ಜಾಗಕ್ಕೆ ಹೋಗಿ ಗಂಗೆ ಪೂಜೆ ಮಾಡಿಕೊಂಡು ಮತ್ತೆ 7 ಜನಕ್ಕಲ್ಲಿ ಪೂಜೆ ಮಾಡಿ ಹೂವಿನ ಬುಟ್ಟಿಯಲ್ಲಿ ತುಂಬಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಅವರು ರಾಜನಾಳ ಆಗ್ತಾರೆ. 7 ಜನ ಅವ್ರು ಪೂಜೆ ಮಾಡಿಬಿಟ್ಟು ಅವ್ರು 7 ಜನ ಮಕ್ಕಳಿಗೆ ಮೈ ತುಂಬುತ್ತೆ ಅಮ್ಮನವರು. ಆಮೇಲಿಂದ 7 ಜನಕ್ಕೆ ಚಿಕ್ಕ ತಮ್ಮ ಕಡೆನವನು ಕೋತಲ್ ರಾಜ ಅಷ್ಟು ಅವ್ರ ಪ್ರೋಗ್ರಾಮ್. ಓಕೆ ಓಕೆ. ನಿಮ್ಮ ಹೆಸರು ಹೇಳಿ, ನೀವು ಎಲ್ಲಿಂದ ಬಂದಿರೋದು? ನಾವು ಬೆನಕನಹಳ್ಳಿ ಗ್ರಾಮ, ತುಮಕೂರು ಡಿಸ್ಟಿಕ್ಕು, ಮಧುಗಿರಿ ತಾಲೂಕು. ಹೆಸರು ಹೋಗ್ಲಿ ಲಕ್ಷ್ಮೀಕಾಂತ್. ಎಲ್ರಿಗೂ ನಮಸ್ಕಾರ. ಪಾವಗಡದ ಮೂರುಮುಖ ನೆಲದಲ್ಲಿರ್ತಕ್ಕಂಥ ನಲ್ಲರಳ್ಳ ಗಂಗಮ್ಮ ಮತ್ತು ಅಕ್ಕಮ್ಮಗಾಲ ದೇವಸ್ಥಾನ ನಿರ್ಮಾಣ ಮಾಡಿ ಸುಮಾರು 3 ವರ್ಷಗಳಾಗಿತ್ತು. ಆದರೆ ಗಂಗಮ್ಮ ದೇವಿಗೆ ಎಲ್ಲ ರೀತಿಯಾದಂಥ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ವಿ. ಅಕ್ಕಮ್ಮಗಾಲಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡಿರಲಿಲ್ಲ. ಸೊ ಇದರಿಂದ ಇವತ್ತು ಭಾಳ ದಿನ ಚೆನ್ನಾಗಿದೆ ಅಂತೇಳಿ ನಮ್ಮ 7 ಜನ ಕನ್ನಿಕೆಯರನ್ನ ಅಕ್ಕಮ್ಮಗಾಲ ರೀತಿಯಾಗ ವೇಷವನ್ನು ಮಾಡಿ ವಿವಿಧ ಪೂಜೆಗಳನ್ನು
ಮಾಡಿದ್ದೀವಿ. ಸಾಕಷ್ಟು ಜನ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದು, ಪಾವಗಡದ ಜನತೆ ಪ್ರತಿನಿತ್ಯ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿ ಗಂಗಮ್ಮ ಮತ್ತು 7 ಅಕ್ಕಮಗಾಲ ಆಶೀರ್ವಾದವನ್ನು ಪಡೆದುಕೊಳ್ಬೇಕಂತ ನಾವು ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇನ್ನು ಈ ಒಂದು ಅಕ್ಕಮಗಾಲ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ದಿನಾಂಕ 22/11/2024 ಶುಕ್ರವಾರದಂದು ನೆರವೇರಿಸಲಾಗಿದ್ದು, ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಚೈತ್ರ ಶ್ರೀನಿವಾಸ್ ಬಾಬು, ಪ್ರಸಾದ್ ಚಲಪತಿ, ಕಿಶೋರ್, ಸತ್ಯಲೋಕೇಶ್, ನವ್ಯ, ನರ್ಸರಿ ನಾಗೇಂದ್ರ, ನಾಗರಾಜು, ನಾಗೇಂದ್ರ, ವೆಂಕಟರಮಣ, ಪಾಪಣ್ಣ, ಶ್ರೀಧರ ಗುಪ್ತಾ, ಪೂಲ ಮಂಜುನಾಥ್ ಮತ್ತು ಅರ್ಚಕರಾದ ಪುರುಷೋತ್ತಮ್ ಸೇರಿದಂತೆ ವಿವಿಧ ಭಕ್ತರು ಹಾಜರಿದ್ದರು. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.